ಒಳ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಆತಂಕವಾದಿಗಳು ಯಾರನ್ನ ಇರಬೇಕು ಉಗ್ರಗಳು ಟೆರರಿಸ್ಟ್ ಅಂದ್ರೆ ಇವರೇ RSS. ಇವತ್ತು RSS ಸಂಘಟನೆ ಒಂದು ಖಾಸಗಿ ಸಂಘಟನೆ, ಅದನ್ನ ನೋಂದಣಿ ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೇ RSS ಸಂಘಟನೆ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಇವರು ನೋಂದಣಿ ಇಲ್ಲ ಅಂತ ಗೊತ್ತಾಗಿದೆ ಅಂತಂದ್ರೆ ಈ ದೇಶದಲ್ಲಿ ಇವ್ರಿಗೆ ಅಸ್ತಿತ್ವ ಇಲ್ಲ. ಅಂದ್ರೆ ಇದು ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ನಾವು ತೊಡಗಿದೆ ಅಂತ ಅವರೇ ತೋರಿಸ್ಕೊಟ್ಟಂಗ. ಈಗ RSS ಮೋಹನ್ ಭಾಗವತ್ ಅವರಿಗೆ ಜಡ್ ಭದ್ರತೆಯನ್ನು ವಹಿಸಲಾಗಿದೆ. ಅವರ ಗೃಹ ಮಂತ್ರಿನ, ಪ್ರಧಾನಮಂತ್ರಿನ, ಈ ದೇಶಕ್ಕೆ ಅವ್ರ ಕೊಡುಗೆಯನ್ನು ಒಂದು ತಿಳ್ಕೊಳ್ಳಿ, ಪ್ರಿಯಾಂಕಾ ಖರ್ಗೆ ಇರುವ ಬದ್ಧತೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಪರವಾನಗಿಯನ್ನು ಪಡೆದು ಬೀದಿಯಲ್ಲಿ ವ್ಯಾಪಾರ ಮಾಡುವಂತ ಕಾನೂನು ಭಾರತ ದೇಶದಲ್ಲಿ ಇದೆ. ಇವತ್ತು ಬಿಜೆಪಿ RSS ಹೇಳ್ತಾರೆ, RSS ಸಂಘಟನೆ ವಿದೇಶದಲ್ಲೂ ಕೂಡ ಇದೆ, ಇಷ್ಟು ದೊಡ್ಡ ನಮ್ದು ಬಹಳ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ಯಾಕೆ ಅವರು ನೋಂದಣಿ ಮಾಡಿಸ್ಕೊಳ್ತಾ ಇಲ್ಲ? ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ, ಪತ್ರದಲ್ಲಿ ಏನ್ ಬರೆದವರು, ಒಂದು ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದಾರೆ. ಅವರು ನೀವು ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಕಾನೂನನ್ನು ಗೌರವಿಸಿ, ನೀವು 100 ವರ್ಷ ನಾವು ಹಳೆ ಪುರಾತನ ನಾವು ಸಂಘಟನೆ ಅಂತ ಹೇಳಕ್ ಹೋಗಬೇಡಿ, ಈ ದೇಶದ ಕಾನೂನನ್ನು ಗೌರವಿಸಿ ನೀವು ನೋಂದಣಿ ಮಾಡಿಸ್ಕೊಳ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ಮತ್ತು RSS ಕೆಲವೊಂದು ಲೀಡರ್ಗಳು ಅವರನ್ನ ಮುಗಿಬಿದ್ದು ಅವರು ವಿರುದ್ಧವಾಗಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾವ್ ಹೇಳೋದಿಷ್ಟೇ, ನೀವು ಮತ್ತೆ ಇನ್ನೊಂದು ಇದರ ಭಾಗವಾಗಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದ ನಂತರ ಅವರನ್ನ ಕುಗ್ಗಿಸುವಂತ ಕೆಲಸಗಳನ್ನ ಅನೇಕರು ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಮಾಡಲಾರ್ದಂತ ಹೇಳಿಕೆಯನ್ನ, ಯಾರು ತಗೊಳ್ಳಂತ ನಿರ್ಧಾರವನ್ನ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸೈದ್ಧಾಂತಿಕವಾಗಿ ಬದ್ಧತೆಯಿಂದ RSS ವಿರುದ್ಧ ಇವತ್ತು ತೊಡೆತಟ್ಟಿ ನಿಂತಿದ್ದಾರೆ. ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ನಾವು ಬೆಂಬಲವಾಗಿ ನಮ್ಮ ಸಂಘಟನೆ ನಾವೆಲ್ಲ ಇದ್ದೇವೆ. ಯಾವುದೇ ಕಾರಣಕ್ಕೂ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳಕ್ ಹೋಗಲ್ಲ. ನಾವು ಪ್ರಿಯಾಂಕಾ ಪರವಾಗಿ ಇದ್ದೇವೆ ಅಂತ ಹೇಳ್ಬೇಕಾಗುತ್ತೆ. ಹಾಗೆ ಇತ್ತೀಚೆಗೆ ಅದರ ಭಾಗವಾಗಿ ಹೇಳೋದಾದ್ರೆ, ಇವತ್ತು RSS ಸಂಘಟನೆ ಒಂದು ಖಾಸಗಿ ಸಂಘಟನೆ, ಅದನ್ನ ನೋಂದಣಿ ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೇ RSS ಸಂಘಟನೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಖಾಸಗಿ ಸಂಘಟನೆ ಆದ್ರೆ ನೀವು ಸರ್ಕಾರಿ ಸೌಲಭ್ಯಗಳನ್ನ ಯಾಕೆ ತಗೋತಾ ಇದ್ದೀರಾ? Z+ ಸೆಕ್ಯೂರಿಟಿಯನ್ನ ಮೋಹನ್ ಭಾಗವತ್ ಯಾಕೆ ತಗೋತಾ ಇದ್ದೀರಾ? ನೀವು ಅನೈತಿಕ ಚಟುವಟಿಕೆಗಳಲ್ಲಿ RSS ಸಂಚಾಲಕರು ಎಷ್ಟೋ ಕಡೆಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಹಳ ಕಡೆಯಲ್ಲಿ ಅವರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದ ಉದಾಹರಣೆಗಳು ಬಹಳಷ್ಟಿದ್ದಾವೆ. ಹೀಗಿದ್ದಾಗ ಗೃಹ ಸಚಿವರಾಗಿ, ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿ ಅವರ ಜವಾಬ್ದಾರಿ, ಅವರ ಒಂದು ಸರ್ಕಾರದ ಭಾಗ. ಹಾಗಾಗಿ ಅವರು ನೀವು ನೋಂದಣಿ ಮಾಡಿಸಿಕೊಂಡ ನಂತರ ನೀವು ಕಾರ್ಯಚಟುವಟಿಕೆಗಳನ್ನ ಮಾಡ್ರಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ನಮ್ಮ ನಾರಾಯಣ ಸ್ವಾಮಿ, ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ರಮೇಶ್ ಜಿಗಜಿಣಿ ಆಗಿರ್ಬೋದು, ಇವರು RSS ಚಡ್ಡಿಗಳನ್ನ ಹೊರುವಂತ ಕೆಲಸ ಈಗ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ಪ್ರಿಯಾಂಕಾ ಖರ್ಗೆ ಇರುವ ಬದ್ಧತೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ. ಅವರು ಸೈದ್ಧಾಂತಿಕವಾಗಿ ಅವರಿಗಿರೋ ಬದ್ಧತೆಯನ್ನ ನಾವು ಸಂಘಟನೆ ವತಿಯಿಂದ ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಶ್ನೆ ಕೇಳಿದ್ದು ಕರೆಕ್ಟ್ ಇದೆ. ಯಾಕಂದ್ರೆ ಸರ್ಕಾರ ದುಡ್ಡನ್ನು ನೀವು ಜಡ್ ಭದ್ರತೆಗಾಗಿ ಉಪಯೋಗಿಸ್ಕೊಂತೀರಿ ಮತ್ತು ಸರ್ಕಾರದಲ್ಲಿ ಕಾನೂನುಗಳಿಗೆ ನೀವು ಬೆಲೆ ಕೊಡ್ಬೇಕಂತ ಹೇಳಿಕೇಸಿ ಅದನ್ನು ಸರಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮನುಷ್ಯ ನೆಲೆಸಿರ್ಬೇಕಾದ್ರೂ ಸಹಿತ, ಯಾವುದೇ ಒಂದು ಚಟುವಟಿಕೆ ನಡೆಸಬೇಕಾದ್ರೂ ಸಹಿತ, ಯಾವುದೇ ಕಚೇರಿ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕಾದ್ರೂ ಸಹಿತ ಇಲ್ಲಿನ ಕಾನೂನಿಗೆ ಬೆಲೆ ಕೊಡಲೇಬೇಕು. ಈ ಕಾನೂನು ಬೆಲೆ ಕೊಡುವುದೇನಂದ್ರೆ ಪ್ರಜಾಪ್ರಭುತ್ವ ಬೆಲೆ ಕೊಟ್ಟಂಗೆ, ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ. ಹಂಗಾಗಿ ಅದರಲ್ಲಿ ತಪ್ಪೇನಿದೆ? ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಾತಾಡಿ ತಪ್ಪಲ್ಲ. ಅದನ್ನು ಪ್ರಶ್ನೆ ಕೇಳ್ತಕ್ಕಂಥದ್ದು ಕರೆಕ್ಟ್ ಇದೆ. ಯಾಕಂದರೆ ಈ ದೇಶದಲ್ಲಿ ನೀವು ಹುಟ್ಟಿರಿ ಅಂದಮೇಲೆ, ಈ ದೇಶದಲ್ಲಿ ಚಟುವಟಿಕೆ ನಡೆಸಿರ್ತ ಅಂದಮೇಲೆ, ಈ ದೇಶದ ನೀವು ಭಕ್ತರು, ಈ ದೇಶಭಕ್ತರು ಅಂತ ಹೇಳ್ಕೊಂತೀರಲ್ಲ ನೀವು. ದೇಶಭಕ್ತರ ಮೇಲೆ ದೇಶಕ್ಕಾಗಿ ಏನು ಸೇವೆ ಸಲ್ಲಿಸಿರ್ತಕ್ಕಂಥದ್ದು, ಅದು ಏನು ಮಾಡ್ತಕ್ಕಂಥದ್ದು, ಏನು ಚಟುವಟಿಕೆ ನಡೆಸುವಂತಕ್ಕಂಥದ್ದು ಎಲ್ಲ ಜನರಿಗೆ ಮರಿ ಇಲ್ದೇ ಎಲ್ಲರಿಗೆ ಮುಂದಿಡಬೇಕಾಗಿದೆ. ಅದು ಕರೆಕ್ಟ್ ಇದೆ ಸರ್. ಯಾಕಿಲ್ಲ ಸರ್? ಅದೇ ಯಾಕಂದರೆ ಈಗ ನಮ್ಮ ಏನಂದರೆ ಯಾವುದೇ ಒಂದು ಯಾವುದೋ ಬೀದಿಯಲ್ಲಿ ಇದ್ದರೂ, ಅಂಗಡಿಯಲ್ಲಿ ಇದ್ದರೂ ಸಹಿತ ಒಂದು ಪರ್ಮಿಷನ್ ಪುರಸಭೆ ಕಡೆಯಿಂದ, ಮುನ್ಸಿಪಾಲ್ಟಿ ಕಡೆಯಿಂದ ತಗೋಬೇಕಂತ ರೂಲ್ಸ್ ಇರ್ತದೆ. ಹಂಗಾಗಿ ಈ ದೇಶದಲ್ಲಿ ಅಷ್ಟು RSS 4 ಅಂತಸ್ತು 6 ಅಂತಸ್ತು ಮನೆ ಕಟ್ಕೊಂಡು ಸಹಿತ ಆಫೀಸ್ ಅಂತ ಹೇಳ್ತಿರ್ತೀವಿ ನೀವು. ಅಂತಿದ್ದಾಗ ನೀವು ಅದು ಅನಿವಾರ್ಯವಾಗಿ ತಗಲೇಬೇಕು, ಪರ್ಮಿಷನ್ ತಗಲೇಬೇಕು. ಮತ್ತು ಒಂದು ಪರ್ಮಿಷನ್ ತಗೊಂಬತ್ತಿಲ್ಲ ಅಂತ ಅನ್ನೋದೈತಲ್ಲ, ಇದು ಕಾನೂನು ಬಾಹಿರ, ಇದು ಕಾನೂನು ಇರೋ ಚಟುವಟಿಕೆ, ಇದು ಮಾಡೋ ಸರಿಯಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ನಮ್ಮ RSS ಸಂಘಟನೆ ನೋಂದಣಿ ನಾವು ಮಾಡಿಕೊಂಬೋದಲ್ಲ ಅಂತ ಹೇಳ್ತಾರೆ ನೀವು. ಈಗ ಯಾವುದೇ ಒಂದು ಆಗಲಿ, ಒಂದು ಸಮಾಜದಲ್ಲಿ ಒಂದು ಸಂಘಟನೆ ಕಟ್ಟಿಕೊಂಡು ಕೇಸಿ ಯಾವುದೇ ಒಂದು ಚಟುವಟಿಕೆ ನಡೆಸ್ಬೇಕಂತಂದರೆ ನೋಂದಣಿ ಮಾಡ್ಬೇಕಂತ ಹೇಳಿ ಕೇಸಿ ಉಪನಿಬಂಧಕರು ಹೇಳ್ತಾರದು. ಯಾವುದೇ ಒಂದು ಬೈಲ ಅಂತ ಇರ್ತದೆ, ಯಾವುದಾಗಲಿ ಬೈಲೆಗಳು ಮಾಡ್ಕೋಬೇಕು.
ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೋಬೇಕು, ಅದು ಸರ್ಕಾರ ಕಡೆ ಆ ಫೀಸ್ ಕಟ್ಬೇಕಂತೇಳಿ ಇಂತಿಷ್ಟು ಮಾಡ್ಬೇಕಂತೇಳಿ ಕೇಸಿ ಹೇಳ್ತಿರ್ತಾರೆ. ಮತ್ತು ಇಂಥದ್ದು ಯಾವುದೇ ಒಂದು ಸಂಘಟನೆ ಕಟ್ಕೋಬೇಕಾದ್ರೂ ಸಹಿತ ಆ ಟೈಮ್ನಾಗ ನೀವು ನೋಂದಣಿ ಮಾಡ್ಕೋಬೇಕಂತ ಹೇಳ್ತಾರೆ. ಆದರೆ ಇವರು ಇದೇ ಇದ್ರ ಸಹಿತ RSS ಬಗ್ಗೆ ನಾವು ನೋಂದಣಿ ಮಾಡ್ಕೊಂಬೋದಲ್ಲ ಅಂತ ಹೇಳ್ತಾರಲ್ಲ, ಇದು ಒಂಥರ ಬಂಡ ಧೈರ್ಯ ಇದು. ಅಂದರೆ ಇದು ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ನಾವು ತೊಡಗಿವಿ ಅಂತೇಳಿ ಅವರೇ ತೋರಿಸ್ಕೊಟ್ಟಂಗೆ ಆಗ್ತದೆ. ಈಗ ಉದಾಹರಣೆ ನಾವು ಹೇಳ್ಬೇಕಂದ್ರೆ, ಈಗ RSS ಮೋಹನ್ ಭಾಗವತ್ ಅವರಿಗೆ ಜಡ್ ಭದ್ರತೆಯನ್ನು ಒದಗಿಸಲಾಗಿದೆ. ಅವರಿಗೆ ಗೃಹ ಮಂತ್ರಿನ ಏನು ಪ್ರಧಾನಮಂತ್ರಿನ ಈ ದೇಶಕ್ಕೆ ಅವ್ರ ಕೊಡುಗೆನು ಹಂಗದಾಗ ಹೆಂಗೆ ಅವರಿಗೆಲ್ಲ ಈ ಥರ ಅದು ಸಾರ್ವಜನಿಕರ ದುಡ್ಡು ನಾನು ಕೇಳ್ಬೇಕಾಗ್ತದೆ. ಈಗ ನನ್ನ ರೊಕ್ಕ ನಾನು ಮಾರ್ಯಪ್ಪ, ನಾನು ಏನು ದುಡ್ಡು ಕೊಡ್ತಾನ ಮ್ಯಾಗ ಸರ್ಕಾರ ಏನು ಕೇಳ್ತದ, ಸರ್ಕಾರ ಏನು ಮಾಡೋಕ್ಕಾಗ್ತದೆ ಅಂಬೋದು ಕೇಳುವ ಜವಾಬ್ದಾರಿ ನನ್ನ ಮ್ಯಾಗ ಇದೆ, ನನ್ನ ಹಕ್ಕದು. ಹಾಗಾಗಿ ಏನಪ್ಪ ಅಂದರೆ ನೀವು RSS ಕಚೇರಿ ಬಗ್ಗೆ RSS ಸಂಘಟನೆ ಬಗ್ಗೆ ನೋಂದಣಿ ಮಾಡಬೇಕಂತ ನಾನು ಇದ್ರ ಮುಖಾಂತರ ಒತ್ತಾಯ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಏನು ರಚನೆ ಆಗಿದೆ ಅದರ ಪ್ರಕಾರವಾಗಿ ನಾವೆಲ್ಲ ನಡಿಬೇಕು. ಈ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆ ಅಲ್ವಾ ಅದನ್ನು ನಾವೆಲ್ಲ ತಗೋಬೇಕಾಗಿದೆ ಅಂತ ಹೇಳ್ಕೊಡ್ತೀವಿ. ಇದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಮೋಹನ್ ಭಾಗವತ್ ಅವರಿಗೆ ಏನು ಪತ್ರ ಬರೆದಿದ್ದಾರಲ್ಲ, ಆ ಪತ್ರದಲ್ಲಿ ಈಗ ನೀವು ಕೇಳಿದ ಹಾಗೆ ನಾನು ಅದಕ್ಕೆ ಒಂದೇ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶವ್ಯಾಪ್ತಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನೋಡ್ತಾ ಇದ್ದೆ. ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ನಾನು ಕೊಡಕ್ಕೆ ಬಯಸ್ತೀನಿ. BJP ಅವರಿಗೆ ಗೊಂದಲ ಸ್ಟಾರ್ಟ್ ಆಗಿದೆ, RSS ಅವರಿಗೆ ಗೊಂದಲ ಸ್ಟಾರ್ಟ್ ಆಗಿದೆ. ಅದು ಏನು ಕೇಳೋಣ, ಲೆಕ್ಕಪತ್ರಪ್ಪ RSS ನೋಂದಣಿ ಆಗಿದೆ ಇಲ್ವಾ? RSS ನೋಂದಣಿ ಆಗಿದ್ದರೆ ಅದು ಎಲ್ಲಿದೆ ರಿಜಿಸ್ಟ್ರೇಷನ್ ಆಗಿದೆ ಕೊಡಿ, ಅದು ನೋಂದಣಿ ಖಾತ್ರಿ ಕೊಡಿ, ಹೌದಲ್ವಾ? ಆಮೇಲೆ ಸರ್ಕಾರ ಸವಲತ್ತುಗಳು ತಗೋಂಗಿಲ್ಲ ಅಂತಂತೇಳಿ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸರ್ಕಾರ ಸವಲತ್ತುಗಳನ್ನು ತಗೊಂಡಿಲ್ಲ ಅಂತಂತಂದರೆ ಸ್ಪಷ್ಟಪಡಿಸಲಿ. ಅವರು ಜೆಟ್ ತೊಗೊಂಡಿದ್ದಾರಲ್ವಾ, ಅದು ಸರ್ಕಾರ ಸವಲತ್ತಲ್ವಾ? ಅದು ಯಾರು ದುಡ್ಡದು, ಎಲ್ಲಿಂದ ಬಂತದು? ಇದನ್ನ ಬಗ್ಗೆ ಭಾಳ ಪ್ರಶ್ನೆ ಕೇಳಿದಾಗ ಇವತ್ತು BJPಗರಾಗಿರ್ಬೋದು, ಉಳಿದಂಥ ಬೇರೆ ಬೇರೆ ಅಂಗ ಪಕ್ಷಗಳ ಸಂಘ ಪರಿವಾರಗಳೇನಿದೆ ಅಲ್ವಾ ಅವರಿಗೆಲ್ಲ ನುಂಗ್ಲಾಡ್ತುತ್ತಾರೆ. ಸೊ ಈ ಪ್ರಶ್ನೆಯನ್ನು ಇಟ್ಕೊಂಡು ದೇಶವ್ಯಾಪ್ತಿ ಮುಂದೆ ಹೋಗ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಸರಿಯಾದದಿದೆ. ಸೊ ಯಾವಾಗ ಇವರು ನೋಂದಣಿ ಇಲ್ಲ ಅಂತ ಗೊತ್ತಾಗಿದೆ ಅಂತಂದರೆ ಈ ದೇಶದಲ್ಲಿ ಇವ್ರಿಗೆ ಅಸ್ತಿತ್ವ ಇಲ್ಲ. ಒಂದು ಸತಿ ಹೇಳ್ತಾರೆ, ಅದು ಒಂಥರ ಹುಚ್ಚರ ಥರ ಮಾತಾಡ್ತಾರೆ. ಅವ್ರು ಏನಂತ ಹೇಳ್ತಾರೆ ಅಂತಂತಂದರೆ, ಇಲ್ಲ ಹಿಂದೂ ಧರ್ಮ ನೋಂದಣಿ ಆಗಬೇಕಾ, ಹಿಂದೂ ಧರ್ಮ ತಂದು ನಡವಿಡ್ತಾರೆ. ಅರೆ ಸರ್, ಹಿಂದೂ ಧರ್ಮ ಅದು ಸಂಘಟನೆ ಅಲ್ಲಲ್ಲ. ಸಂಘಟನೆ ನೋಂದಣಿ ಬಗ್ಗೆ ಕೇಳೋಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಸಮರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ BJPಗೆ. ಇವತ್ತು ನುಂಗ್ಲಾರ್ದು ತುತ್ತಾಗಕ್ಕೆ ಅಂತ ಹೇಳಿನಲ್ವ, ಅದು ಅವರಿಗೆ ಆಗ್ತಾ ಇಲ್ಲ. ಏನೋ ನಮ್ಮ ಅಸ್ತಿತ್ವ ಗೆದ್ದು ಬೀಳ್ತಾ ಇದೆ ಅಂತಂತೇಳಿ ಅದನ್ನು ತಗೊಂಡೋಗಿ ಯಾವುದೋ ಸಣ್ಣಕ್ಕೆಲ್ಲ ಗೂಬೆ ಕೂಡಿಸ್ತಾ ಇದ್ದಾರೆ ಅವರು. ಅದಕ್ಕೇನು ಸಂಬಂಧ ಇಲ್ಲ, ಅದು ಯಾವುದೂ ಸಂಬಂಧ ಇಲ್ಲ. ಬಟ್ಟು ಇವರ ಆಫೀಸ್ಗಳೆಲ್ಲಿದ್ದಾವ, ಇವ್ರು ಎಷ್ಟೆಷ್ಟು ರೆಂಟ್ಗಳನ್ನು ಹಾಕಿರ್ತಾವ, ಅದನ್ನೆಲ್ಲ ಕೇಳಿದಾಗ ನಿಮ್ಮ ತಾತನ ಕೈಲೇನೂ ಆಗಲ್ಲ, ನಿಮ್ಮ ಅಪ್ಪನ ಕೈಲೇ ಆಗಲ್ಲ. ಇವು ಏನ್ರಿ ಹೇಳಿಕೆಗಳು? ಇವು ಹೇಳಿಕೆಗಳನ್ನು ಇದರ ಮೇಲೆ ಸ್ಪಷ್ಟವಾಗಿ ಇವ್ರ ಹೇಳಿಕೆ ಮೇಲೆ ಗೊತ್ತಾಗ್ತದ ಇವರು ಕಳ್ಳರದರ, ಏನು ಇವ್ರಿಗೆ ನೋಂದಣಿ ಆಗಿಲ್ಲ. ಒಂದು ವೇಳೆ ನೋಂದಣಿ ಆಗಿತ್ತು ಅಂತಂದ್ರೆ ಅದನ್ನು ತೋರಿಸಲಾರ್ದಂಗೆ ಮರೆಮಾಚಕತ್ತಾರೆ ಅಂತಂತಂದರೆ ಇವತ್ತು ಭಾಳ ಸ್ಪಷ್ಟವಾಗಿ ನಾವು ಹೇಳಿಕೆ ನೀಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಏನು ಚಳವಳಿ ಚಾಲನೆ ಮಾಡ್ಯಾರ, ಇದಕ್ಕೆ ಸಂಪೂರ್ಣವಾಗಿ ದೇಶವ್ಯಾಪ್ತಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಸೊ ಇವರೆಲ್ಲರೂ ಕೂಡ ಲೆಕ್ಕ ಕೇಳಬೇಕಾಗ್ಯದ. ಈ ಸಂಘಟನೆಗೆ ಲೆಕ್ಕ ಕೇಳಲಿಲ್ಲ ಅಂತಂತಂದರೆ ಮುಂಬರುವ ದಿನಗಳಲ್ಲಿ ಏನು ತಾರತಮ್ಯಗಳ ಮಾಡೋದ್ರ ಮೂಲಕ ಏನು ಈ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಐತಿ. ಆಮೇಲೆ ಬೇರೆ ಬೇರೆಯವರೆಲ್ಲ ಹೇಳಿಕೆ ಕೊಡೋದು, ಸೂಲಿಬೋಲೆ ಅವರು ಒಂದು ಕಡೆಗೆ ಹೇಳಿಕೆ ಕೊಡ್ತಾರೆ, CT ರವಿ ಅವರು ಒಂದು ಕಡೆಗೆ ಹೇಳಿಕೆ. ಇವು ಯಾವ ರೀತಿ ಹೇಳಿಕೆಗಳು ಸರಿಯಾದಿದೆ ಹೇಳಿ? ಅವರ ಪ್ರಶ್ನೆನೇ ಸರಿಯಾಗಿ ಅರ್ಥ ಮಾಡ್ಕೊಂತ ಇಲ್ಲ ಇವರು. ನೋಂದಣಿ ಆಗಿದೆ, ಆಗಿಲ್ಲ. ಸರ್ಕಾರ ಸವಲತ್ತು ತಗೊಂಡಿರಿ, ನೋಂದಣಿ ಆಗಿದ್ರೆ ಕೊಡ್ರಿ ನನಗಂತ ಅಷ್ಟು ಕೊಟ್ಬಿಟ್ರೆ ಆಯ್ತಲ್ಲಪ್ಪ, ಕಿರಿಕಿರಿ ಮುಗಿದೋಗ್ತದ. ಇದರಲ್ಲಿ ಏನು ಬಂತು ದುಡ್ಡು ಮಹಾ? ಆದರೆ ಇದನ್ನೆಲ್ಲವಷ್ಟನ್ನು ಅವ್ರಿಗೆ ಭಯ ಆಗ್ಯದ. ಅದಕ್ಕೆ ಇವತ್ತು ಮರೆಮಾಚಕತರ ನಾನು ಹೇಳಕತ್ತೀನಲ್ಲ, ಸಂಘ ಪರಿವಾರ ಇವತ್ತು ಲಾಠಿಗಳನ್ನು ಹಿಡ್ಕೊಂಡು, ಪಿಸ್ತೂಲ್ಗಳನ್ನು ಹಿಡ್ಕೊಂಡು ಇವತ್ತು ಪರೇಡ್ ಮಾಡ್ತಾರ. ಇವತ್ತೆಲ್ಲ ಕಡೆಗೂ ಅವ್ರು ಹೋಗ್ತಾರ ಅಂತಂತಂದ್ರೆ ಜನರಾಗ ನಮ್ಮ ಯಾವುದಾದ್ರೂ ಒಬ್ಬವನ್ನು ಲಾಠಿ ಹಿಡ್ದ, ಬೆತ್ತ ಹಿಡ್ದ ಅಂತಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಬಹಿರಂಗವಾಗಿ ಪಿಸ್ತೂಲ್ಗಳು ಟ್ರೈನಿಂಗ್ಗಳು ಕೊಡಿಸ್ತಾರೆ. ಸೊ ಅಂಥವ್ರ ಮೇಲೆ ಪ್ರಕರಣಗಳ ದಾಖಲೆ ಆಗಲಿಲ್ಲ ಅಂದರೆ ಒಳ ಇರತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಆತಂಕವಾದಿಗಳು ಯಾರನ್ನ ಇರಬೇಕು, ಉಗ್ರಗಳ ಟೆಸ್ಟ್ ಅಂದರೆ ಇವರೇ RSS, ಮತ್ತು ಯಾರೂ ಇಲ್ಲ. ಯಾಕಂದರೆ ಇವ್ರ ಕೈಲಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಮಾಡ್ತಕ್ಕಂಥದ್ದು ನಾನು ನೋಡ್ಕೊಂತೀನಿ ನನ್ನ ಪ್ರಶ್ನೆ ಇದೆ ಅಲ್ವಾ, ಏನು ಮಾಡೋಂಗಿಲ್ಲ. ಇವ್ರ ಕೈಲಿ ಏನೂ ಆಗೋದೂ ಇಲ್ಲ. ಏನು ಮಾಡ್ಬೋದು? ಇವರು ಟೆರರಿಸ್ಟ್ ಅಂತ ಗೊತ್ತಾಗ್ಯದ, ದೇಶದೊಳಗೆ ಅದರ, ಅದನ್ನು ಬ್ಯಾನ್ ಮಾಡ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನದ? ಅದಕ್ಕೆ ನಿಮ್ಮ ಅಪ್ಪ ಬರಬೇಕು, ನಿಮ್ಮ ಅಪ್ಪನ ಕೈಲಿ ಆಗಿಲ್ಲ. ಇವು ಮಾತುಗಳ, ಇದು ಜನ ಒಪ್ಪುವಂಥ ಮಾತುಗಳ ಇವು.
ಇವತ್ತು ಮಾಧ್ಯಮ ಮಿತ್ರರು ಏನು ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಈ ಮಾಧ್ಯಮ ಅಂಗ ಏನಿದೆ ಅಲ್ವಾ, ಇದು ಸರಿಯಾದಂಥ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಮೋಹನ್ ಭಗತ್ ಅವರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿ. ಸರ್ ಅವ್ರು ಕೇಳಿದ್ದು ಏನಿದೆ ಪ್ರಶ್ನೆ, ಆ ಪ್ರಶ್ನೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಂದಣಿ ಆಗಿದೆಯಲ್ಲ, ಭಾಳ ಸ್ಪಷ್ಟ ಇದೆ ಅಲ್ರಿ. ಸಣ್ಣ ಹುಡುಗ ತಿಳ್ಕೊಂತಾರೆ ನೋಂದಣಿ ಆಗಿದೆಯಲ್ಲ, ಆಗಿದೆ ಕೊಡಿ ಆಯ್ತು. ಏನು ಖರ್ಚಪ್ಪ ನಿಮ್ಗೆ? ಇಷ್ಟು ಐಷಾರಾಮಿ ಕಟ್ಕೊಂಡಿರಲ್ಲ, ಇಷ್ಟೆಲ್ಲ ಬಂಗ್ಲೆಗಳಿದೆ ಅಲ್ವಾ, ಆಫೀಸ್ಗಳು ಇಂಥ ಕಚೇರಿಗಳಿದೆ ಅಲ್ವಾ, ಇದರಲ್ಲಿ ಎಷ್ಟು ಲೇನಾದೇನ ಆಯಿತು ಎಷ್ಟಿಲ್ಲ ಅಲ್ರಿ. ಇವ್ರಿಗೆ ಜಡ್ ಸೆಕ್ಯೂರಿಟಿ ಯಾಕೆ ಬೇಕು ಹೇಳಿ? ಇವ್ರಿಗೆ ಯಾಕೆ ಕೊಡ್ಬೇಕು ಹೇಳ್ರಿ ಭದ್ರತೆ? ಜಡ್ ಭದ್ರತೆ ಯಾಕೆ ಕೊಡ್ಬೇಕು ಹೇಳ್ರಿ? ಇವ್ರು ಏನು ಗನಂದಾರಿ ಮಾಡಿದ್ದಾರೆ ಈ ದೇಶಕ್ಕಾಗಿ ಹೇಳಿ? ಏನು ಗನಂದಾರಿ ಏನಿದೆ ಇವ್ರ ದೇಶಕ್ಕೆ? ಅದೇ ಪಿಸ್ತೂಲ್ ಹಿಡ್ಕೊಂಡು ಲಾಠಿ ಹಿಡ್ಕೊಂಡವರು, ಅದ್ರ ಬಗ್ಗೆ ಬೇರೆ ಯಾರಾದ್ರೂ ಅಮಾಯಕರು ಹಿಡ್ಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕ್ತಿರಲ್ವ? ಇವ್ರಿಗೆ ಯಾಕೆ ಹಾಕಂಗಿಲ್ಲ? ದೇಶದ ಒಳಗಿರ್ತಕ್ಕಂಥ ಭೂತ ಇದು. ಈ ಭೂತವನ್ನು ದೇಶದಿಂದ ಹೊರ ಹಾಕಬೇಕಾಗಿದೆ. ಅದಕ್ಕಾಗಿಯೇ ಐಕ್ಯತೆ ಆಗೋದು ಅವಶ್ಯಕತೆ ಆದ ಈ ದೇಶದಲ್ಲಿ. ಐಕ್ಯತೆಗೆ ದಾರಿ ಮಾಡತಕ್ಕಂಥದ್ದು RSS ಇವತ್ತು ನಮಗೆ ತೋರ್ಸಕ್ಕತ್ತದ. ಈ ದಾರಿಯನ್ನು ನಾವು ಬಿಡೋದಿಲ್ಲ, ಈ ದಾರಿ ಜೊತೆಗೆ ನಾವು ಹೋಗ್ತೀವಿ. ಸೊ ನಮ್ಮ ಗೆಲುವು ಆಗ್ತದೆ. RSS ಏನೂ ಮಾಡೋಕ್ಕಾಗೋದಿಲ್ಲ ಈ ದೇಶದಲ್ಲಿ ಅಂತ ನಾನು ಖಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.